ನರಸಿಂಹ, ಅತ್ತ ಮನುಷ್ಯನೂ ಅಲ್ಲ ಇತ್ತ ಪ್ರಾಣಿನೂ ಅಲ್ಲ. ಅದಕ್ಕೆ 2 ಕಿವಿ ಕೊಟ್ಟಿದ್ದಾರೆ. ಮೊದಲು ಕೇಳಿಸ್ಕೊ, ನೀನು ಫಸ್ಟ್ ಮೊದಲು ಒಳ್ಳೆ ಲಿಸನರ್ ಆಗು, ಆನಂತರ ನೀನು ಮಾತಾಡೋದು ಏನಿಲ್ಲ ಅಂತಂದ್ರೆ 2 ಕಿವಿ ಇಂಡಿಕೇಶನ್ ನಮ್ಗೆ ಅದೇನೆ. ವಾಮನ, ಅವರಿರೋದು 3 ಅಡಿ, ನನ್ನ ಮಗಳು 6 ಅಡಿ, ಇದು ಜೋಡಿನ. ಭಾರ್ಗವಂ ಮಾತೃಹಂತಕಂ, ತನ್ನ ತಾಯಿಯ ತಲೆಯನ್ನೇ ಕಡಿದವ, ಹೆಂಡತಿನ ಬಿಡ್ತಾನ. ಮತ್ಸ್ಯಾವತಾರಿ ದುರ್ಗಂಧಂ ಕಮಟೋ ಅಂಗಹೀನಕಂ ವರಾಹಾಂಬಪುರಕೇಶಂ ನೃಸಿಂಹಂ ಘೋರರೂಪಕಂ ಕೂರ್ಮ ಮಂದರ ಉದ್ಧತ್ಯಂ ರಕ್ಷಿತಾಂ ಸರ್ವದೇವತಾಃ. ಅಂದ್ರೆ ಕೂರ್ಮಾವತಾರ ಈ ರಾಕ್ಷಸರು ದೇವತೆಗಳನ್ನ ಹಚ್ಕೊಂಡು ಬರ್ತಿರಬೇಕಾದ್ರೆ ಅದರ ಕೆಳಗಡೆ ಆಶ್ರಯವನ್ನು ಪಡಿತಾರೆ. ಇದು ಯಾವುದೋ ಬೆಟ್ಟ ಅಂತ ಮೇಲೆ ಸುತ್ತಾಡಿ ವಾಪಸ್ ಹೊರಟೋಗ್ತಾರೆ. ನಿನ್ನ ಕಾಮ ಇದೆಯಲ್ಲ, ಅಹಂಕಾರ ಇದೆಯಲ್ಲ, ನಾನು ಅಂತಿದೆಯಲ್ಲ, ಮತ್ಸರ ಇದೆಯಲ್ಲ, ಇದು ಯಾವುದೂ ಕೂಡ ದೇವಸ್ಥಾನದ ಹೊರಗಡೆ ಬಿಟ್ಟು ಒಳಗೆ ಬರಬೇಕಾದ್ರೆ ಆಮೇಲೆ ಒಳಗಡೆ ಇಟ್ಕೊಂಡು ಒಳಗಡೆ ಬಾ ಅಂತ. ಗುರುಜಿ, ಆದರೆ ಈ ಅವತಾರಗಳಿಗಿಂತ ಮುಖ್ಯವಾಗಿ ಹೆಣ್ಣನ್ನು ಕೇಳೋಕೆ ಬಂದಿರೋವಾಗ ಪರಮಾತ್ಮ ಬಹಳ ಸೌಂದರ್ಯವಂತನಾಗಿ ಇರೋವಂಥದ್ದು, ಅದನ್ನು ಗಮನಿಸ್ಲಿಲ್ವಾ ಅಂತ ಅವರು. ಯಾರು? ಸಮುದ್ರ ರಾಜ. ಅದನ್ನೇ ಸಮುದ್ರ ರಾಜ ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ನೋದು ಕೊನೆಯಲ್ಲಿ ಗೊತ್ತಾಗತ್ತೆ. ಏನಕ್ಕಾಗಿ ಹೀಗೆ ಮಾತಾಡ್ದ ಅನ್ನೋದೆಲ್ಲವೂ ಕೂಡ ಒಂದೊಂದಾಗಿ ಅವರು ವರ್ಣನೆ ಮಾಡ್ತಾ ಹೋಗ್ತಾನೆ. ಈ ವರ್ಣನೆ ಮಾಡುವಾಗ ನಮ್ಮ ಶಿಷ್ಯರು ಅಂದರೆ ವಾದ ಪ್ರತಿವಾದ ಎರಡೂ ನಾನೇ ಮಾಡ್ತಿರ್ತೇನೆ, ಅದನ್ನೀಗ ನೀವು ಕೇಳ್ತಾ ಇದ್ದೀರಿ. ಹಾಗೆ ಸಮುದ್ರ ರಾಜ ಮಾತಾಡಿದ್ದನ್ನು ನಾನೇ ಮಾತಾಡುತ್ತೇನೆ, ಋಷಿಗಳು ಮಾತಾಡೋದನ್ನು ನಾನೇ ಮಾತಾಡುತ್ತೇನೆ. ಅದು ಒಂದು ಕಲ್ಯಾಣೋತ್ಸವ ನಡೆಯುವಾಗ ಬಹುಶಃ ಇದ್ದಾಗ ಈ ತಿರುಪತಿಯಿಂದ ಬರ್ತಾರೆ ಒಂದು ಟೀಮ್. ಆ ತಿರುಪತಿಯವರು ಬಂದ ಕಲ್ಯಾಣೋತ್ಸವ ಮಾಡುವಾಗ ಬಹುಶಃ ನಾನು ಇದ್ದು ಕರ್ನಾಟಕದಲ್ಲೆಲ್ಲಾದರೂ ಮಾಡುತ್ತಿದ್ದರೆ ಅಲ್ಲಿ ನಾನು ಹೋದಾಗ ಪೂರ್ಣವಾಗಿ ವರಪರೀಕ್ಷೆ ನನಗೆ ಬಿಟ್ಟುಕೊಡ್ತಾರೆ. ಕರ್ನಾಟಕದ ಹುಲಿ ಬಂತು ಕೊಟ್ಬಿಡಪ್ಪ ಈತ ಇದ್ದು ಮಾತಾಡುವಾಗ ನಮ್ಮ ಮಾತುಗಳು ಯಾರು ಕೇಳಿಸ್ಕೊಳ್ಳಲ್ಲ. ಅಂದರೆ ಅದು ಏನಾಗುತ್ತೆ ಅಂತಂದರೆ ಆ ವರ್ಣನೆ ಮಾಡುವಾಗ ಅದರ ಒಳಗಡೆ ಪೂರ್ಣವಾಗಿ ಇನ್ವಾಲ್ವ್ ಆಗಿಬಿಡುತ್ತೆ ನಾನು. ಹೌದು, ಆ ವರ್ಣನೆ ಈತ ಏನು ಕೇಳ್ತಾನೋ ಸುಮ್ಮನೆ ಇವರು ಸರದಿ ಅಲ್ವಲ್ಲ ಕೇಳಿಸ್ಕೊಂಡು ಕೂತಿರ್ತಾರೆ. ಇವನೇ ಆರ್ಭಟ ಮಾಡ್ತಿದ್ದ ಸಮುದ್ರ ರಾಜ. ಹೌದು, ಏನಂತ ಆರ್ಭಟ, ಒಂದೊಂದಕ್ಕೂ ಹೀಯಾಳಿಸ್ತಿದ್ದಾನೆ, ಒಂದೊಂದು ಅವತಾರವನ್ನು ಈಗ ಹಲ್ಲಗಳಿತಿದ್ದಾನೆ. ಅದನ್ನು ಹಲ್ಲಗಳಿರ್ತಕ್ಕಂಥದ್ದು ಈಗ ನೋಡಿ ವರಾಹ ಅದೆಲ್ಲೋಗುತ್ತೆ, ಏನೇನು ಮಾಡುತ್ತೆ ಅಂತ ನನ್ನ ಮಗಳನ್ನು ಕೊಡಬೇಕಾ? ಸುಮ್ಮನೆ ಕೇಳಿಸ್ಕೊಂಡು ಕೂತಿದ್ದಾರೆ. ಮಧ್ಯದಲ್ಲಿ ಮಾತಾಡಲ್ಲ ಅವರು. ನಾವಾದ್ರೆ ಮಧ್ಯದಲ್ಲಿ ಮಾತಾಡ್ಬಿಡ್ತೀವಿ, ನಾನು ಹಾಗಲ್ಲ ಹೀಗಲ್ಲ ಅಂತ, ನಮ್ಮ ಮಹಾವಿಷ್ಣು ಆಗಲ್ಲ ಅಂತ. ಆದರೆ ಅವರ ಸಮಯ ಬಂದಾಗಲೇ ಮಾತಾಡಬೇಕು. ಅದು ಕಾನ್ಸ್ಟಿಟ್ಯೂಷನ್, ಅದು ನೀತಿ, ಅದು ನಾನು ಹೇಳ್ತಕ್ಕಂತಹದ್ದು. ಕೇಳಿಸ್ಕೊಂಡು ಅದಕ್ಕೆ 2 ಕಿವಿ ಕೊಟ್ಟಿದ್ದಾನೆ. ಮೊದಲು ಕೇಳಿಸ್ಕೊ, ನೀನು ಫಸ್ಟ್ ಮೊದಲು ಒಳ್ಳೆ ಲಿಸನರ್ ಆಗು, ಆನಂತರ ನೀನು ಮಾತಾಡೋದು ಏನು ಹೇಳ್ತಾನೆ ಅಂತಂದ್ರೆ 2 ಕಿವಿ ಇಂಡಿಕೇಶನ್ ನಮ್ಗೆ ಅದೇನೆ, ಸೂಚನೆ ಅದು. ನೋಡಿ, ಸಭ್ಯರು ಕುಳಿತುಕೊಂಡು ಕೇಳ್ತಾ ಇದ್ದಾರೆ, ನೋಡೋಣ ಏನೇನು ಮಾತಾಡ್ತಾನಂತ. ಈಗ ಹೇಳ್ತಿರೋದವ ವರಾಹ, ಹಂದಿ, ಎಲ್ಲ ಲೋಕಕ್ಕೆ ಏನು ಮಾಡುತ್ತೆ ಅಂತ ಹಂದಿ ರೂಪ ನನ್ನ ಮಗಳನ್ನು ಕೊಡಬೇಕಾ? ಅಷ್ಟೇ ಅಲ್ಲ, ನರಸಿಂಹ, ಅತ್ತ ಮನುಷ್ಯನೂ ಅಲ್ಲ ಇತ್ತ ಪ್ರಾಣಿನೂ ಅಲ್ಲ ಅಂತ ಉಗ್ರ ರೂಪ ನೋಡಲಿಕ್ಕೆ ನನಗೇ ಭಯ ಆಗುತ್ತೆ. ಅಂತಹ ಭಯಂಕರ ರೂಪದವನಿಗೆ ನನ್ನ ಮಗಳನ್ನು ಕೊಡೋದ ಸಮಂಜಸವಿಲ್ಲ, ಸಾಧ್ಯವೇ ಇಲ್ಲ ಈ ಮದುವೆ ನಡೀಲಿಕ್ಕೆ ಅಂತ ಸಮುದ್ರರಾಜ ಹೇಳ್ತಾ ಇದ್ದಾನೆ. ಅವರೇನು ಭಯ ಪಡ್ತಿಲ್ಲ, ನೋಡೋಣ ಇನ್ನೂ ಏನೇನು ಮಾತಾಡ್ತಾನೆ ಸುಮ್ಮನೆ ಕೇಳಿಸ್ಕೊಂಡು. ಇಷ್ಟೆಲ್ಲ ಆಗಿದ್ದರೂ ಪರವಾಗಿಲ್ಲ. ವಾಮನ, ಅವರಿರೋದು 3 ಅಡಿ, ನನ್ನ ಮಗಳು 6 ಅಡಿ, ಇದು ಜೋಡಿನಾ? ನೀವೇ ಹೇಳಿ, ಯಾವ ಬಾಯಿಂದ ಕೇಳ್ತಾ ಇದ್ದಾರೆ ನೀವು? ಹೇಗೆ ಕೊಡಲಿ? ಅವನು 3 ಅಡಿ, ನನ್ನ ಮಗಳು 6 ಅಡಿ. ಇಷ್ಟಾಗಿದ್ದರೂ ಒಂದಲ್ಲ ಒಂದು ಸಲ ಯೋಚನೆ ಮಾಡಿ ನನ್ನ ಮಗಳನ್ನು ಕನ್ಯಾದಾನ ಮಾಡಿಬಿಡ್ತಿದ್ದೆ, ಕನ್ಯಾದಾನ ಮಾಡಿ ನನ್ನ ಮಗಳನ್ನು ಒಪ್ಪಿಸ್ಬಿಡ್ತಿದ್ದೆ. ಭಾರ್ಗವಂ ಮಾತೃಹಂತಕಂ, ತನ್ನ ತಾಯಿಯ ತಲೆಯನ್ನೇ ಕಡಿದವ, ಹೆಂಡತಿನ ಬಿಡ್ತಾನಾ ಅವ? ಹಾಗಾಗಿ ಇನ್ನೂ ಇದೆ, ಹೇಳ್ಕೊಂಡು ಹೋದರೆ ನನಗೆ ಸಾಕಾಯಿತು ಅಂತ ಹೇಳಿ ತನ್ನ ತಾಯಿಯ ತಲೆಯನ್ನೇ ಕಡಿದವ ಮಹಾಲಕ್ಷ್ಮಿ ನನ್ನ ಮಗಳನ್ನು ಅವ ಬಿಡ್ತಾನ? ಈ ಮದುವೆ ಸಾಧ್ಯವೇ? ನದಾಪಯತ್ ಅಂದರೆ ನದಾಪಯತ್ ಅಂದರೆ ಈ ಮದುವೆ ಸಾಧ್ಯವಿಲ್ಲ, ನಾನು ಕೊಡೋದು ಇಲ್ಲ ಅಂತ ಹೇಳಿಬಿಡ್ತಾನೆ ಸಮುದ್ರ ರಾಜ. ಇಷ್ಟೊತ್ತು ಸುಮ್ಮನೆ ಕೇಳಿಸ್ಕೊಂಡು ಕುಳಿತಿದ್ರಲ್ಲ ಋಷಿಗಳು, ಇದೀಗ ಅವರ ಸರದಿ. ಅವರೇನು ಹೇಳ್ತಾರೆ ನೋಡೋಣ. ಉತ್ತರೇ ಪ್ರತ್ಯುತ್ತರೇ ಚೈವ, ಇದಕ್ಕೆ ಹೇಗೆ ಅವರು ಕೊಡ್ತಾರೆ ಅಂತಂದರೆ, ಹೌದಪ್ಪ ನಿಜ, ನೀನು ಹೇಳಿದ ಎಲ್ಲವೂ ಕೂಡ ಒಪ್ಕೊಳ್ತೇವೆ, ಎಲ್ಲವೂ ಸತ್ಯವೇ. ಮತ್ಸ್ಯಾವತಾರಿ ದುರ್ಗಂಧಂ ಕಮಟೋ ಅಂಗಹೀನಕಂ ವರಾಹಾಂಬಪುರಕೇಶಂ ನೃಸಿಂಹಂ ಘೋರರೂಪಕಂ. ಏನು ಬರುತ್ತೋ ಮತ್ಸ್ಯಾವತಾರ ಏನಾದರೂ ಇಲ್ಲ ಅಂದಿದ್ದರೆ, ಮತ್ಸ್ಯಾವತಾರ ಮೂಲದಲ್ಲಿ ಇಲ್ಲ ಅಂತೇನಾದರೂ ಅಂದಿದ್ದರೆ ಬಹುಶಃ ನಮಗೆ ಹಗಲು ಯಾವುದು ರಾತ್ರಿ ಯಾವುದು,
ಲ್ಯಾಪ್ಟಾಪ್ ಯಾವುದು, ಮೊಬೈಲ್ ಯಾವುದು, ಕಂಪ್ಯೂಟ್ರ್ ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅಕ್ಕಿ ಯಾವುದು, ಭತ್ತ ಯಾವುದು, ರಾಗಿ ಯಾವುದು, ಮೆಣಸು ಯಾವುದು, ಮೆಣಸು ಕಾಳು ಯಾವುದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಹೇಗೆ ಅಂತಂದರೆ ನಾಲೆಡ್ಜ್ ಅಥವಾ ಜ್ಞಾನ ಅಂತ ಏನು ಕರಿತೀರೋ ಅಂತಹ ಜ್ಞಾನ ಮಗು ಹುಟ್ಟಿದ ಕೂಡಲೇ ಆ ಜ್ಞಾನ ಅಂತ ನಮಗೆ ಬರಬೇಕಾದ್ರೆ ಇಲ್ಲಿ ಮತ್ಸ್ಯಾವತಾರ ಕಾರಣವಾಗತ್ತೆ. ಯಾಕೆ ಅಂತಂದರೆ ಅಷ್ಟೂ ನಾಲೆಡ್ಜನ್ನು, ಅಷ್ಟೂ ಜ್ಞಾನದ ಭಂಡಾರವನ್ನು ತೆಗೆದುಕೊಂಡು ಹೋಗಿ ಸೋಮಕಾಸುರನೊಬ್ಬ ರಕ್ಕಸ ನೀರಲ್ಲಿ ಬಚ್ಚಿಟ್ಟಿದ್ದ. ಭೂಮಿಗೆ ನಾಲೆಡ್ಜ್ ಕೊಡಬಾರ್ದು ಅಂತ, ಈ ಭೂಮಿ ಮೇಲೆ ಯಾವುದು ಪ್ರಾಣಿ ವಾಸ ಮಾಡುತ್ತಾ ಪ್ರಾಣಿಗೆ ನಾಲೆಡ್ಜ್ ಜ್ಞಾನವೇ ಇರಬಾರ್ದು ಅಂತೇಳಿ ಅಷ್ಟೂ ಜ್ಞಾನದ ಸಂಪತ್ತನ್ನು ತೆಗೆದುಕೊಂಡೋಗಿ ನೀರಲ್ಲಿ ಬಚ್ಚಿಟ್ಟಿದ್ದ. 40 ಜನ ಮಕ್ಕಳಲ್ಲಿ 3 ಜನ ರ್ಯಾಂಕ್ ಬರ್ತಾರೆ, ಉಳಿದವ್ರು ಯಾಕೆ ಬರಲ್ಲ ಅಂದರೆ ಅವರವರ ತಕ್ಕ ಮಟ್ಟಿನ ತಿಳುವಳಿಕೆ ಅವರು ಪಡೆದುಕೊಂಡು ಬಂದಿರುವ ಭಾಗ್ಯ. ಈ ಭಾಗ್ಯವೇ ಇರಲಿಲ್ಲ ಮೊದಲಿಗೆ. ಈ ರ್ಯಾಂಕ್ ಇರಲಿ ಅತ್ಲಾಗೆ ಜಸ್ಟ್ ಪಾಸು ಇರಲಿಲ್ಲ, ಇದೆಲ್ಲವೂ ಕೂಡ ನಾಲೆಡ್ಜ್ ಅನ್ನೋದೇ ಇರಲಿಲ್ಲ, ತಗೊಂಡೋಗಿ ಬಚ್ಚಿಟ್ಟಿದ್ದ. ಈ ಮತ್ಸ್ಯಾವತಾರದಲ್ಲಿ ಮಹಾವಿಷ್ಣು ಹೋಗಿ ಆ ಸೋಮಕಾಸುರ ಎಂಬ ರಕ್ಕಸನನ್ನು ಸಂಹಾರ ಮಾಡಿ ಆ ವೇದದ ಜ್ಞಾನವನ್ನು ತೆಗೆದುಕೊಂಡು ಬಂದು ಭೂಮಿ ಮೇಲೆ ಚೆಲ್ದ. ಆನಂತರ ಋಷಿಗಳು ಬಂದರು, ವೇದವ್ಯಾಸರು ಬಂದರು, ಆ ವೇದಗಳ 4 ಭಾಗ ಮಾಡೋದು ಅದೆಲ್ಲ ಬೇರೆ. ಆದರೆ ಆ ಜ್ಞಾನ ತೆಗೆದುಕೊಂಡು ಬಚ್ಚಿಟ್ಟಿದ್ದ. ನಮಗೆ ಗೊತ್ತಿದೆ, ಈಗ ಸರ್ಕಾರಗಳೇ ಗೊತ್ತಾಗ್ತದೆ, ಯಾವ ಸರ್ಕಾರ ಹೇಗೆ ಅಂತ ಕೂಡ ಗೊತ್ತಾಗ್ತಾ ಇದೆ, ಏನೇನು ಹೇಗೆ ಅಂತ. ಒಳ್ಳೇದು ಯಾವುದಿರುತ್ತೋ ಅದು ಕೆಲವರು ಸಹಿಸಲ್ಲ. ದುರ್ಯೋಧನ ಇದನ್ನಲ್ಲ, ಅವನು ಒಳ್ಳೆ ಸಹಿಸೋದೇ ಇಲ್ಲ. ಹಾಗೆ ಕೆಲವರು ಸಹಿಸೋದೇ ಇಲ್ಲ, ಕೆಟ್ಟದ್ದನ್ನು ಎಷ್ಟು ಕೊಂಡಾಡ್ತಾರೆ ಅಷ್ಟು ಕೊಂಡಾಡ್ತಾರೆ. ಅದಕ್ಕೆ ಇಲ್ಲಿ ನಮಗೆ ಅರ್ಥ ಆಗೋದೇನು ಅಂತಂದರೆ ಪೂರ್ಣವಾಗಿ ಆಲಿಸಿದಾಗ ಋಷಿಭಂಗವರು ಹೇಳ್ತಾ ಇದ್ದಾರೆ, ಆವತ್ತು ಮತ್ಸ್ಯಾವತಾರ ಏನಾದರೂ ಇಲ್ಲ ಅಂತಿದ್ದರೆ ನಮ್ಮಲ್ಲಿ ಇವತ್ತು ಪೂರ್ಣ ಅಜ್ಞಾನವಂತರಾಗ್ತಾ ಇದ್ದಾರೆ. ಆ ಒಂದು ಮತ್ಸ್ಯಾವತಾರ ಇದ್ದಿದ್ದಕ್ಕಾಗಿ ಆ ನಾಲೆಡ್ಜ್ ಭೂಮಿ ಮೇಲೆ ಬಂದಾಗ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮೋ ನಮಸ್ತೆ ಅದು ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲಾಂದರೆ ಕತ್ತಲು, ನೀವು ರಾತ್ರಿ ಎಲ್ಲಿಂದಲೋ ಹೊರಗಡೆಯಿಂದ ಬಂದಾಗ ನಿಮ್ಮ ಮನೆಯಲ್ಲಿ ಕತ್ತಲು ಒಳಗಡೆ ಬಂದ ಕೂಡಲೇ ಸ್ವಿಚ್ ಹಾಕಿದ್ರೆ ಬೆಳಕು ಬಂದ್ಬಿಡುತ್ತಲ್ಲ, ಆ ಕೊನೆಯೆಲ್ಲ ಹಾಗೆ ಆ ವೇದ ಅನ್ನೋದು. ಆ ವೇದ ಅಂದರೆ ನಾಲೆಡ್ಜ್ ಅಷ್ಟೇ, ವೇದ ಅಂದರೆ ಜ್ಞಾನ, ವೇದ ಅಂದರೆ ಸುಜ್ಞಾನ, ವೇದ ಅಂದರೆ ವಿಜ್ಞಾನ. ಅದಕ್ಕಾಗಿ ಇದಿಲ್ಲ ಅಂದಿದ್ರೆ ಇವತ್ತು ಏನಾಗ್ತಿತ್ತು ನಮ್ಮ ಬದುಕು, ಮನುಷ್ಯನವನು ಏನಾಗ್ತಿದ್ದ, ಅವನ ಬೆಳವಣಿಗೆಗಳು ಕಂಪ್ಯೂಟರ್ ಕಂಡುಹಿಡಿಯೋದಾಗಲಿ ಫ್ಲೈಟ್ ಕಂಡುಹಿಡಿಯೋದಾಗಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಮತ್ಸ್ಯಾವತಾರ ಕಣಯ. ಇದು ತಪ್ಪಾ ಅಂತ ಕೇಳ್ತಾರೆ. ಈಗ ಹೇಳಿದೆಲ್ಲ ಕೂರ್ಮಾವತಾರ, ಅದಕ್ಕೆ ಬರ್ತೇನೆ. ಕೂರ್ಮ ಮಂದರ ಉದ್ಧೃತ್ಯಂ ರಕ್ಷಿತಾಂ ಸರ್ವದೇವತಾಹ ಅಂದರೆ ಕೂರ್ಮಾವತಾರ ಈ ರಾಕ್ಷಸರು ದೇವತೆಗಳನ್ನ ನಡ್ಸ್ಕೊಂಡು ಬರ್ತಿರಬೇಕಾದ್ರೆ ಅದರ ಕೆಳಗಡೆ ಆಶ್ರಯವನ್ನು ಪಡಿತಾರೆ. ಇದು ಯಾವುದೇ ಬೆಟ್ಟ ಅಂತ ಮೇಲೆ ಸುತ್ತಾಡಿ ವಾಪಸ್ ಹೊರಟೋಗ್ತಾರೆ. ಅದೇ ಆ ಒಂದು ಕೂರ್ಮಾವತಾರ ನಮಗೆ ಏನನ್ನ ಸೂಚನೆ ಕೊಡುತ್ತೆ ಅಂತಂದರೆ ಯಾವುದರ ವಿಶೇಷತೆ ಇಂಡಿಕೇಶನ್ ಕೊಡುತ್ತೆ ಅಂತಂದು ನೋಡಿ. ಅದಕ್ಕೆ 2 ಕೈ 2 ಕಾಲು ಮುಖ ಪ್ಲಸ್ ಬಾಲ ಎಷ್ಟಿದೆ, ಅದಕ್ಕೆ 2 + 2 4 ಮುಖ 5 + ಇದು 6 ಬಾಲ. ಈ 6 ಅಂಗಾಂಗಗಳು ಇದ್ದಾಗ ಅದು ಹೋಗ್ತಾ ಇರುತ್ತೆ, ತೆಳ್ಕೊಂಡು ಹೋಗ್ತಾ ಇರುತ್ತೆ. ಹಳೇ ದೇವಸ್ಥಾನಗಳಲ್ಲಿ ನೋಡಿ ಈಗಲೂ ಕೂಡ ಕಲ್ಲಲ್ಲಿ ಆ ಒಂದು ಕೂರ್ಮವನ್ನು ಹಾಕಿರ್ತಾರೆ, ನೋಡಿದ್ರಮ್ಮ ನೀವು? ಹೌದು, ಆ ಕೂರ್ಮವನ್ನು ಹಾಕಿರ್ತಾರೆ. ಆ ಕೂರ್ಮ ಹಳೆಯ ಪುರಾತನ ದೇವಸ್ಥಾನಗಳು ಯಾಕಿದೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂತಹದ್ದು ಆ ಈ ಆಮೆ ಬಗ್ಗೆ ಹೇಳಿಬಿಡ್ತೇನೆ ಮೊದಲು. ಈ ಆಮೆ ಈಗ ಏನಾದರೂ ಹೋಗ್ತಿರ್ಬೇಕಾದ್ರೆ ಸಣ್ಣದೊಂದು ಅಡಿಕೆ ತಗೊಳ್ಳಿ, ಅಡಿಕೆ ಅಥವಾ ಸಣ್ಣದೊಂದು ಕಲ್ಲು ತಗೊಳ್ಳಿ ಅಥವಾ ಜೋಳ ತಗೊಳ್ಳಿ, ಸಣ್ಣದೊಂದು ಜೋಳ ತೆಗೆದುಕೊಂಡು ಜೋರಾಗಿ ಅದರ ಒಂದು ಕೈಯೋ ಕಾಲೋ ಬಾಲೋ ಮುಖಕ್ಕೆ ಹಾಕಿಬಿಡಿ, ಪೂರ್ಣವಾಗಿ ಸತ್ಯ ಹೋಗುತ್ತೆ ಅದು. ಅದರ ಆಯುಸ್ ಎಷ್ಟು? 400 ವರ್ಷ ಆಯುಸ್. 400 ವರ್ಷ ಬದುಕುವಂಥದ್ದು ಸಣ್ಣ ಅಡಿಕೆ ನೋಡಿ ಸತ್ತೋಗುತ್ತೆ. ಅದೇ ಅದರ ಎಲ್ಲ ಭಾಗಗಳನ್ನ ಒಳಗಡೆ ಎಳ್ಕೊಂಡು ಬಿಟ್ಟ ಮೇಲೆ ನೀವು ಅದರ ಮೇಲೆ ಲಾರಿ ಹತ್ತಿಸಿದ್ರೂ ಸಾಯಲ್ಲ ಅದು. ಅಂದರೆ ಆ 6 ಅಂಗಾಂಗಗಳನ್ನ ಒಳಗಡೆ ಎಳ್ಕೊಂಡ್ರೆ ಸಾಯಲ್ಲ ಅದು. ಸಣ್ಣದಾಗಿ ಒಂದು ಅಡಕೆಯಿಂದ ಹಾಕಿದ್ರೆ ಸತ್ತೋಗೋಂಥ ಆ ಆಮೆ ಎಳ್ಕೊಂಡ ಮೇಲೆ ನೀವು ದೊಡ್ಡದು ಕಲ್ಲು ಬಂಡೆ ಹೊಡೆದು ಸಾಯಲ್ಲ ಅಂದರೆ ಏನು ಅರ್ಥ ಅದು? ಇದರ ಇಂಡಿಕೇಶನ್ ಏನು ಗೊತ್ತಾ? ನಮಗೆ ಕೊಡ್ತಕ್ಕಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆ 6 ವಿಕಾರಗಳೇ ಅದಕ್ಕಿರುವ 6 ಅಂಗಾಂಗಗಳು. ಅದನ್ನು ಒಳಗಡೆ ಎಳ್ಕೋ. ನಿನ್ನ ಕಾಮ ಇದೆಯಲ್ಲ, ಅಹಂಕಾರ ಇದೆಯಲ್ಲ, ನಾನು ಅಂತಿದೆಯಲ್ಲ, ಮತ್ಸರ ಇದೆಯಲ್ಲ, ಇದು ಯಾವುದೂ ಕೂಡ ದೇವಸ್ಥಾನದ ಹೊರಗಡೆ ಬಿಟ್ಟು ಒಳಗೆ ಬರಬೇಕಾದ್ರೆ ಆ ಆಮೆ ರೀತಿ ಒಳಗಡೆ ಇಟ್ಕೊಂಡು ಒಳಗಡೆ ಬಾ ಅಂತ. ಈ 6 ವಿಕಾರಗಳನ್ನು ಒಳಗಡೆ ಅದಿಮಿಟ್ಕೊಂಡು ಗರ್ಭಗುಡಿಯ ಪ್ರವೇಶವನ್ನು ಮಾಡು ಅನ್ನುವ ಸೂಚನೆಯೇ ಆ ಆಮೆ.
ಅಂಥ ಆಮೆ ಏನು ಮಾಡುತ್ತೆ ಗೊತ್ತಾ, ಎಲ್ಲರೂ ಕೂಡ ರಕ್ಷಣೆ ರಕ್ಷಣೆ ರಕ್ಷಣೆ, ಅದರ ಕೆಲಸವೇ ರಕ್ಷಣೆ ಮಾಡತಕ್ಕಂಥದ್ದು. ಅದನ್ನು ನೋಡಿದರೆ ಶುಭ ಅಷ್ಟೇ, ಆಮೆಯನ್ನು ನೋಡಿದರೆ ಶುಭ, ಅಲ್ಲಿಂದ ಆಚೆ ಬೇರೆ ಇನ್ನೇನು ನಿನ್ನೆ ಹುಡುಕೋ ಹಾಗಿಲ್ಲ, ಅಶುಭ ಅನ್ನೋ ಪದವೇ ಇಲ್ಲ, ಅಮಂಗಳನ ಶಬ್ದವೇ ಇಲ್ಲ. ಅದಕ್ಕಾಗಿ ಅನೇಕ ದೇವತೆಗಳನ್ನು ರಕ್ಷಣೆ ಮಾಡಿದ್ದು ಯಾವುದು? ಆ ಆಮೆ. ತಪ್ಪ ಇದು ತಪ್ಪ ಹೇಳು ಅಂತ ಮರು ಪ್ರಶ್ನೆಯನ್ನು ಅವನಿಗೆ ಕೇಳ್ತಾರೆ ಸಮುದ್ರಾಜನಿಗೆ. ಮತ್ತೆ ಹೇಳಿದೆಯಲ್ಲ ಏನದು? ಮತ್ತು ನಾನು ಹೇಳಿದ್ದು ವರಾಹ, ಹಂದಿ ಅಂತ ಒಪ್ಕೊಳ್ತೀನಿ. ಆ ಹಂದಿ ಅವತಾರ ಏನಾದರೂ ಅವತ್ತಿಲ್ಲ ಅಂತಿದ್ರೆ ಇವತ್ತು ನಾವ್ಯಾರು ಇಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ಅಂದರೆ ಭೂಮಿ ಇರಲಿಲ್ವಲ್ಲ. ಭೂತಾಯಿಯನ್ನು ಅಪಹರಿಸ್ಕೊಂಡು ಹೋಗಿ ನರಕದ ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಬಚ್ಚಿಟ್ಕೊಂಡಿದ್ದ ಯಾರು? ಹಿರಣ್ಯಾಕ್ಷ. ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಾಕ್ಷ ಬಚ್ಚಿಟ್ಕೊಂಡಿದ್ದ ಕಣ್ರಿ. ಭೂಮಿನೇ ಇಲ್ವಲ್ಲ, ಭೂದೇವಿನ ಅಪಹರಿಸ್ಕೊಂಡು ಬಚ್ಚಿಟ್ಕೊಂಡಿದ್ದ. ಅದು ನರಕದ ಕೋಟೆ. ಆ ನರಕದ ಕೋಟೆಯನ್ನೇ ಭೇದಿಸಲಿಕ್ಕೆ ಯಾವ ದೇವರ ಕೈಲಾಗಲ್ಲ. ಅಷ್ಟು ದುರ್ವಾಸನೆ ಅದು, ಅಷ್ಟು ಕೆಟ್ಟ ವಾಸನೆ ಅದು. ಅಂತಹ ನೀವೇನು ಹೇಳ್ತೀರಲ್ಲ ಹಂದಿ ಏನೇನೋ ತಿನ್ನುತ್ತೆ ಅಂತ, ಇಲ್ಲಿಗೆ ಬರ್ತಾ ಇದ್ದೀನಿ. ಆ ನರಕದ ಕೋಟೆಯನ್ನು ಭೇದಿಸಬೇಕಾದ್ರೆ, ಛೇದಿಸಬೇಕಾದ್ರೆ ಆ ಹಂದಿ ಅವತಾರ ಬೇಕಾಯಿತು, ಆ ವರಾಹ ಅವತಾರ ಬೇಕಾಯಿತು. ಆ ನರಕದ ಕೋಟೆಯನ್ನು ಛೇದಿಸ್ಕೊಳ್ತಾ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂದೇವಿನ ರಕ್ಷಣೆ ಮಾಡಿ ತಗೊಂಬಂದು ನಮಗೆ ಕೊಟ್ಟ. ನೀವೆಲ್ಲಾದರೂ ನೋಡಿರ್ತೀರಿ ಮೂವಿಗಳಲ್ಲಿ, ಚಿತ್ರಪಟದಲ್ಲಿ ಈ ಒಂದು ಹಲ್ಲನ್ನು ಕೋರೆ ಮೇಲೆ ಚಂಡಾಕೃತಿ ಕೂತಿರುತ್ತೆ, ಅದೇ ಭೂದೇವಿ. ಅದನ್ನು ತಂದು ನಮಗೆ ಕೊಟ್ಟ. ಕಾಲ ಕಾಲಕ್ಕೆ ಮಳೆ, ಕಾಲ ಕಾಲಕ್ಕೆ ಬೆಳೆ, ಆ ಬೆಳೆಗಳಿಂದ ನಮ್ಮ ಬದುಕಿದೆ ಅಂತಂದರೆ ಇದು ತಪ್ಪ? ಆ ಹಂದಿ ಅವತಾರ ಮಾಡಿದ ತಪ್ಪ ಅಂತ ಇನ್ಯಾವುದೇ ಹೇಳಿದೆಯಲ್ಲ. ಎಂತಹದ್ದು ನರಸಿಂಹ ಅಂತ, ಆ ಕಡೆ ಮನುಷ್ಯನಲ್ಲ ಈ ಕಡೆ ಪ್ರಾಣಿನಲ್ಲ ಅಂತ. ಎಸ್, ನಿಜ. ಅವನ ಹಟ್ಟಹಾಸ ಆ ಮಟ್ಟಕ್ಕೆ ಮೆರೆದಿತ್ತು. ಅದಕ್ಕಾಗಿ ಆ ಅವತಾರ ಬೇಕಾಯಿತು. ಯಾಕೆ? ಬ್ರಹ್ಮದೇವನಿಂದ ವರ ಪಡ್ಕೊಂಡಿದ್ದ ಅವನು ಹಿರಣ್ಯಕಶಿಪು. ಯಾವ ರೀತಿ ವರವನ್ನು ಪಡ್ಕೊಂಡಿದ್ದ? ಅವನಿಗೆ ಚಿರಂಜೀವತ್ವ ಬೇಕು. ಅದು ಆಗೋದಿಲ್ಲ ರಾಕ್ಷಸ ಕುಲಕ್ಕೆ, ನೀನು ಬೇರೆ ಏನಾದರೂ ವರ ಪಡ್ಕೊ ಅಂತ ಕೇಳಿದಾಗ ಅವ ಬುದ್ಧಿವಂತಿಕೆಯಿಂದ ವರ ಪಡ್ಕೊಂಡಿದ್ದ. ಸ್ವಾಮಿ, ಹಾಗಾದರೆ ನನಗೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಮನುಷ್ಯನಿಂದ ಆಗಲಿ ಪ್ರಾಣಿಯಿಂದ ಆಗಲಿ ಮನೆಯಲ್ಲಾಗಲಿ ಮನೆ ಹೊರಗಡೆ ಆಗಲಿ ನನಗೆ ಸಾವೇ ಬರಬಾರ್ದು. ಮತ್ತೆ ಹೇಗೆ ಇವನ್ನ ಸಂಹಾರ ಮಾಡ್ತೀರಿ? ದೇವರು ಮಾಡೋ ಹಾಗಿಲ್ಲ, ಮನುಷ್ಯರು ಮಾಡೋ ಹಾಗಿಲ್ಲ, ಅದರಲ್ಲಿ ಹಗಲು ಮಾಡೋ ಹಾಗಿಲ್ವಂತೆ, ರಾತ್ರಿನೂ ಮಾಡೋ ಹಾಗಿಲ್ಲ, ಮನೆ ಒಳಗೂ ಅಲ್ಲ ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ, ಆಯುಧ ಚುಚ್ಚು ಹಾಗಿಲ್ಲ. ಇವನು ವರವನ್ನು ಪಡೆದುಕೊಂಡಿದ್ದ, ನವಗ್ರಹಗಳನ್ನು ಮೆಟ್ಟಲಾಗಿ ಮಾಡಿಕೊಂಡಿದ್ದ, ಆಹಾಕಾರ ಎದ್ದು ಹೋಗಿತ್ತು. ಸಂಪೂರ್ಣವಾಗಿ ಶಿಷ್ಟರಾಗಲಿ ಋಷಿಗಳಾಗಲಿ ಬದುಕನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗೆ ಮೆರೀತಿದ್ದ. ಅವನನ್ನು ಸಂಹಾರ ಮಾಡಬೇಕಾದ್ರೆ ಅದೇ ಹೇಳೋದು, ಬುದ್ಧಿವಂತಿಕೆ ಅತಿ ಬುದ್ಧಿವಂತಿಕೆ ಅಲ್ಲೇ ಉಟ್ಕೊಂಡಿತ್ತು. ಅವನು ಬುದ್ಧಿವಂತಿಕೆಯಿಂದ ವರ ಪಡ್ಕೊಂಡಿದ್ದರೆ ಭಗವಂತ ಅತಿ ಬುದ್ಧಿಯನ್ನು ಬಳಸಿ ಬರಬೇಕಾಯಿತು. ಯಾಕೆ ಬರಬೇಕಾಯಿತು? ಇವನಿದು ಕೇಳಿರಲಿಲ್ಲ. ನರಸಿಂಹ, ನರ ಅಂದರೆ ಮನುಷ್ಯನ ಅರ್ಧ ದೇಹ, ಪ್ರಾಣಿಯ ಅರ್ಧ ದೇಹ. ಅವನು ಕೇಳಿರಲಿಲ್ಲ. ಇದರಲ್ಲಿ ಬಂದ ಅವನನ್ನು ಈ ಯಾವ ರೀತಿಯಾಗಿ ಸಂಹಾರ ಮಾಡಿ ನೋಡು. ಅಲ್ಲೂ ಕೂಡ ಎಷ್ಟು ಬುದ್ಧಿವಂತಿಕೆ ಪ್ರಶ್ನೆಗಳು ಬರ್ತಾವೆ ಅವನದು. ಇದನ್ನು ಮೀರಿ ಬರಬೇಕಾದ್ರೆ ನೀವೆಲ್ಲ ನಿಧಾನಕ್ಕೆ ಯೋಚನೆ ಮಾಡಬೇಕು. ಒಮ್ಮೆ ಅಬ್ಬಾ ಏನು ಸಬ್ಜೆಕ್ಟು ಅಂತ ಒಮ್ಮೆ ಆಳವಾಗಿ ನೀವು ಹೋದರೆ ನೀವೇ ತನ್ಮಯರಾಗ್ಬಿಡ್ತೀರಿ ಅಂತ ಅದ್ಭುತವಾಗಿರ್ತಕ್ಕಂಥ. ಅದಕ್ಕೆ ಸಂಧ್ಯಾ ವೇಳೆ ಅಂದರೆ ಸ್ವಾಂಕಿ ನಿಕ್ಷಿಪ್ಯ ತತಃ ಖಡ್ಗದ ಜಗ್ರಾಹ ನರಕೇಸರಿ ಅಂತ ಬರ್ತಕ್ಕಂಥದ್ದು. ಜಗ್ರಾಹ ನರಕೇಸರಿ ಎಂತಹದಂತಂದರೆ ಮನೆಯ ಹೊರಗೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊಸ್ತಿಲ ಮೇಲೆ ಹಾಕ್ಕೊಳ್ತಾ ಹಗಲು ಅಲ್ಲ, ರಾತ್ರಿ ಅಲ್ಲ, ಸಾಯಂಕಾಲ ಸಂಧ್ಯಾ ಸಮಯ. ಅದನ್ನು ಸಂಧ್ಯಾ ಸಮಯ ಅಂತಾರೆ. ಬೆಳಗ್ಗೆನೂ ಏನು ಸೂರ್ಯ ಉದಯ ಆಗ್ತಾನೆ ಅದು ಸಂಧ್ಯಾ ಸಮಯ, ಸಂಜೆ ಸಾಯಂಕಾಲ ನೀವಂತಿರಲ್ಲ ಅದರಲ್ಲೂ ಕೂಡ ಸಂಧ್ಯಾ ಸಮಯ. ಇವೆರಡು ಕೂಡ ಈ ಹಗಲು ರಾತ್ರಿಗಿಂತ ಹೆಚ್ಚಿನ ಶಕ್ತಿ ಇರೋದು ಆ ಸಮಯಗಳಲ್ಲಿ. ಅದಕ್ಕೆ ಹೇಳು, ಆ ಸಮಯದಲ್ಲಿ ನಿದ್ದೆ ಮಾಡಬೇಡ್ರು ಅಂತ ಬಡ್ಕೊಳ್ಳೋದು. ಆ ಎರಡೂ ಸಮಯಗಳಿದಾವಲ್ಲ, ಅಂದರೆ ಪ್ರಾತಃ ಕಾಲ ಸೂರ್ಯೋದಯ ಅಂಡ್ ಸೂರ್ಯಾಸ್ತ ಅತ್ಯಂತ ಅದ್ಭುತವಾಗಿರೋದು ಶಕ್ತಿ. ನಿಮಗೆ ಯಾರಾದರೂ ಗುರುಗಳು ಒಂದು ದೀಕ್ಷೆಯ ಮಂತ್ರ ಕೊಟ್ಟಿದ್ದರೆ ಆ ಸಮಯದಲ್ಲಿ ಹೇಳಿದರೆ ಬಹುಶಃ ನೀವು 100 ಯಾಗ ಮಾಡೋದು ಒಂದೇ, 100 ವರ್ಷ 100 ಯಾಗ ಮಾಡೋದು ಒಂದೇ ಒಂದು ಪ್ರಾತಃ ಕಾಲದ ಸಂಧ್ಯಾಕಾಲ ಜಪ ಮಾಡೋದು ಒಂದೇ. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಅದಕ್ಕೆ ಆ ಸಂದರ್ಭದಲ್ಲಿ ಅವನನ್ನು ಮೊದಲೇ ಅವನ ಆಯುಧನ ಚುಚ್ಚು ಸಾಯಿಸೋಗಿಲ್ಲ, ಕತ್ತಿ ಹಿಡಿಯೋಂಗಿಲ್ಲ, ಗದೆ ಹಿಡ್ಕೊಂಬರಂಗಿಲ್ಲ. ಏನು ಮಾಡಿದ ನರಸಿಂಹಸ್ವಾಮಿ? ಉಗುರುಗಳು ಇದನ್ನು ಬೆಳೀತಿರ್ತವೆ, ಕಟ್ ಮಾಡಿದ್ರೆ ನೋವಾಗಲ್ಲ, ಇದನ್ನು ಆಯುಧ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಅಂತಹ ಉಗುರುಗಳಿಂದ ಜಗ್ರಾಹ ನರಕೇಸರಿ ಅವನನ್ನು ಸಂಹಾರ ಮಾಡಬೇಕಾಯಿತು. ದುಷ್ಟರನ್ನು ಒಟ್ಟಾರೆಯಾಗಿ ಪ್ರತಿ ಅವತಾರದ ಹಿಂದೆ ಒಂದು ಅಡಕವಾಗಿದೆ, ಅಂದರೆ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ. ಇದಕ್ಕಾಗಿಯೇ ಆ ಅವತಾರಗಳು ಬೇಕಾಯಿತು. ಪ್ರೀತಿಯ ಬಂಧುಗಳೇ, ಇನ್ನು ನೀನು ಹೇಳಿದೆಯಲ್ಲ ವಾಮನ ಅವತಾರ 3 ಅಡಿ ಅಂತ. ಎಂತ ಮಾಡೋದು ಸ್ವಾಮಿ? ಇಲ್ಲೊಬ್ಬ ಇದ್ದ ಅಹಂಕಾರಿ,
ಯಾವ ರೀತಿಯಾಗಿರತಕ್ಕಂತಹದ್ದು ನಾನೇ 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 ದಾನ ಧರ್ಮ ಮಾಡೋವನು ಅಂತ ಹೇಳಿ ಅಹಂಕಾರದ ಮೆರೀತಾ ಇದ್ದ ಬಲಿಚಕ್ರವರ್ತಿ.